ಆ ವ್ಯಕ್ತಿಗಳು ನಮ್ಮಲ್ಲಿದ್ದಾರೆ ಎಂಬುದು ಕಣ್ಣು ನೀರು ಹಾಕೊಂಡು ಒಂದು ಹೇಳಿಕೆ ಇದೆ. ಆದ್ದರಿಂದ ಈಗ ನಮಗೆ ಈಗ ಅಡಿಕೆ ವ್ಯಾಪಾರ ಆದರೆ ಟೆಂಡರ್ ಆದರೆ ನಮ್ಗೆ ಕೊಡಲಿಕ್ಕೆ ದುಡ್ಡಿಲ್ಲ ಹೇಳಿ ಅವರು ಹೇಳಿ ಕಳಿಸಿದ್ದಾರೆ. ಇವರು ಈಗ ಬಂದು ವ್ಯವಸ್ಥೆ ಮಾಡ್ಕೊಂಡು ಹೋಗಿರಬೇಕು. ಇದು ಈಗ ಒಂದು 2 ವರ್ಷದ ಹಿಂದೆ ಇವರು ಚಿಟ್ಟಾಣಿ ವೇಷ ಮಾಡಿದರು. ನಮ್ಮ ಜನರಲ್ ಮೀಟಿಂಗ್ನಲ್ಲಿ ಅವರು ಬೆಳೆ ಸಾಲ ಕೊಡಲಿಲ್ಲ ಹೇಳಿ ಏನು ಹುದ್ದೆ ಆಗುತ್ತಾ ಬೆಟ್ಟಗಳನ್ನು ಕಟ್ಕೊಂಡು ಗಲಾಟೆ. ಆದರೆ ನಾವು ತಿರುಗು ತುಂಬುವ ಸಾಮರ್ಥ್ಯ ಇದೆ ಅವ್ರಿಗೆ ನೋಡಿ, ಯಾಕಂದ್ರೆ ಸ್ವಲ್ಪ ಬಿಗಿ ಮಾಡಬೇಕು ಅನ್ನುವಂಥ ಉದ್ದೇಶದಿಂದ ನಾವು ಮಾಡಿದ್ದವರು. ಆದರೆ ಎಲ್ಲರಿಗೂ ದೊಡ್ಡ ಕೊಟ್ಟಿದ್ದೇವೆ. ಆದರೆ ಮೊದಲು ಸ್ವಲ್ಪ ಬಿಗಿ ಮಾಡಿದ್ದೆವು, ಮೊದಲೇ ಕೊಡಲಿಲ್ಲ. ನಾವು ಲಾಸ್ಟ್ 1-2 ತಿಂಗಳಿಗೆ ಅವರಿಗೆಲ್ಲ ಕೊಟ್ಟಿದ್ದೇವೆ. ನಾವೆಲ್ಲೂ ಈ KDC ಬ್ಯಾಂಕಿನ ಸಾಲ ತೊಗೊಳ್ಳಿಕ್ಕಿದ್ರು ಅಧ್ಯಕ್ಷರ ಹತ್ರ ಹೋಗಿ ಇದೇ ನಿಯೋಗ ನೀವು ಸಾಲ ಕೊಡಬೇಡಿ ಹೇಳಿದ್ರು. ನಾವು ಒಂದು ಸಾಲ ತಗೊಳ್ಳಿದ್ವಿ, ಅದನ್ನು ಕೊಟ್ಟಿದ್ದೇವೆ. ಈಗ ಅವರು ಅದೇ ಇದು ಪಾತ್ರ ಇಟ್ಕೊಂಡು ಜನರಿಗೆ ಸರಕು ಕೊಡ್ಬೋದಾಗಿತ್ತು, ಬದಲು ಬಿಟ್ಟು ಕೊಡ್ಲಿಕ್ಕೆ ಆಗೋದಿಲ್ಲ ಹೇಳಿ ಅದು ಒಂದಕ್ಕೊಂದಕ್ಕೆ ದಯವಿಟ್ಟು ತಾಳೇ ಇಲ್ಲ. ಈ ಜನರಿಗೇನೋ ರವಿಶೇಖರು ರಾಮಕೃಷ್ಣ ಅವ್ಯವಹಾರ ಹಣ ದುರುಪಯೋಗ, ಅದು ಆ ಥರ ಏನೋ ಒಂದು ಮಾಪನ್ನು ಕ್ರಿಯೇಟ್ ಮಾಡಲಿಕ್ಕೆ ಹೊರಟಿದ್ದಾರೆ ಹೊರತು ಸುಳ್ಳಿನಲ್ಲಿ ಅನ್ಯಾಯದಲ್ಲಿ ಬದುಕೊಂಡು ಆ ಸುಳ್ಳನ್ನು ಕರೆ ಮಾಡಲಿಕ್ಕೆ ಅವರು ಬಹಳಷ್ಟು ಈ ಥರ ಸಂಸ್ಥೆಯ ಹಣವನ್ನು ದುರುಪಯೋಗ ಮಾಡ್ತಾ ಇದ್ದಾರೆ. ಇದು ನಿಜವಾಗಿ ಸತ್ಯ. ನಾನು 24/9/24 ಸಂಸ್ಥೆಯ ವಾರ್ಷಿಕ ಸರ್ವಸಾಧಾರಣ ಸಭೆಯಲ್ಲಿ ನಾನು ರಾಜೀನಾಮೆ ಕೊಟ್ಟು ನನ್ನ ಸದಸ್ಯರು ಮೊನ್ನೆ ಅವರು ನಾನು ಅದಕ್ಕೆ ಕೋರ್ಟಿಂದ ಸ್ನೇಹಿತರಿದ್ದೇನೆ ಅಂತ ಹೇಳಿದರು. ನಿಮ್ಮ ಎಲ್ಲರ ಎದುರಿಗೆ ಮತ್ತು ನಮ್ಮ ಜನರಿಗೆ ಒಂದು ಸುಳ್ಳು ಹೇಳ್ತಾ ಇದ್ದಾರೆ. ಈ ಥರ ಸುಳ್ಳುಗಳನ್ನು ಹೇಳಬಾರ್ದು. ನಾನು DRF ಕಳಿಸಿದ್ದೇನು, ನನ್ನ 29C ಪ್ರಕಾರ ಒಡೆಯರೆ ಮತ್ತು ಕಡಲೆ ಜಾಗವನ್ನು ಮುನ್ಸಿಪಾಲಿಟಿಗೆ ಒಡೆಯ ಜಾಗ ಕೊಟ್ಟಿದ್ದೆ. ಆ ಒಂದು ಇದರೊಳಗೆ ಇವರು ಡೈರೆಕ್ಟ್ ಇದ್ದಾರೆ. ಹಾಗಾಗಿ ಆ ಒಂದು ಸೆಕ್ಷನ್ ಆಗಿ 29C ಪ್ರಕಾರ ಇವರನ್ನು ಕಡಿಮೆ ಮಾಡಬೇಕು ಅಂತ ಕೊಟ್ಟಿದ್ರು. ನಾನು ಅದನ್ನು ಹೈಕೋರ್ಟಿಂದ ನನ್ನ ನಿರ್ದೇಶಕ ಸ್ಥಾನಕ್ಕೆ ಸಂಬಂಧಪಟ್ಟು ನಾನು ಯಾವುದು ತರಲಿಲ್ಲ, ನಾನು ಅಷ್ಟೇ ತರಲಿಲ್ಲ. ಹೀಗೆ ಅವು ಅದಕ್ಕೆ ಏನು ಮಾಡಿ ಬರ್ತದೆ. ಈ ಇದನ್ನ ಅಡವಿಗಳು ಇದೆ. ಅವರು ಕಾಯ್ದೆಯನ್ನು ಹೇಳ್ತಾರೆ, ಕಾಯ್ದೆ ಪುಸ್ತಕಗಳು ಬರೀತಾರೆ. ನಾನು ಪಬ್ಲಿಕ್ಕಾಗಿ ರಾಜೀನಾಮೆಯನ್ನು ಕೊಟ್ಟಿದ್ದೇನೆ, ಪಬ್ಲಿಕ್ನಲ್ಲಿ ಸಹಿ ಹಾಕಿದ್ದೇನೆ, ಪಬ್ಲಿಕ್ನಲ್ಲಿ ಅಲ್ಲಿ ಕಾರ್ಪೊರೇಟ್ಗೆ ಹ್ಯಾಂಡ್ ಓವರ್ ಮಾಡಿದ್ದೇನೆ. ಮತ್ತಲ್ಲದೆ ಅವರು ಟರಾವ್ನಲ್ಲೇ ಬರ್ತಿದ್ದಾರೆ, ತಪ್ಪಾಳೆ ಮೂಲಕ ಅದನ್ನು ಅನುಮೋದನೆ ಮಾಡಲಾಯಿತು ಅಂತೇಳಿ ಅವ್ರು ಟರಾವ್ನಲ್ಲೇ. ಬಟ್ ಆದ ಬಗ್ಗೂ ನಂತರ 1 ತಿಂಗಳ 3 ದಿವಸಕ್ಕೆ ನನಗೆ ಇವರು ಮೀಟಿಂಗ್ ಕರೀತಾರೆ. ಆ ಮೀಟಿಂಗ್ನಲ್ಲಿ ನನಗೆ ನಿಮ್ಮದು ಮಾಡಲಿಲ್ಲ, ಆಗಲಿಲ್ಲ ಅಂತ ಹೇಳಿ ಅದು ಮೀಟಿಂಗ್ ಆಗಿ ಒಂದು 3-4 ದಿನ ಬಂತು. ಅವರು ಇದರೊಳಗೆ ಕೇಳಿದೆ, ಇವರೆಲ್ಲ ನನ್ನ ಆಹ್ವಾನಗಳನ್ನು ಕೇಳಿ ಅದು ಅವಶ್ಯಕತೆ ಇಲ್ಲ, ನೀವು ಟ್ರೀಟ್ಮೆಂಟ್ ಕೊಟ್ಟಿದ್ದೀರಿ, ಅದು ಲಿಖಿತವಾಗಿ ಕೊಡಬೇಕು ಅಂತ ಹೇಳಿದರೆ, ಲಿಖಿತವಾಗಿ ಹಸ್ತಾಕ್ಷರ ಬರೆದುಕೊಳ್ಬೇಕು ಅಲ್ಲ, ಯಾಕೋ ಆಗ್ತದೆ. ನೀವು ಲಿಖಿತವಾಗಿ ಕೊಟ್ಟಿದ್ದೀರಿ, ನೀವೇ ಪಬ್ಲಿಕ್ನ ಕೊಟ್ಟಿದ್ದೀರ ಅಂದರೆ ಅದು ಸಿದ್ಧವರು ಹೇಳುವಂಥದ್ದನ್ನು ನನಗೆ ಅವರು ಮಾಹಿತಿಯನ್ನು ಕೊಟ್ಟರು. ಮತ್ತು ಅಲ್ಲದೆ ಈಗ ಇವರು ಇಷ್ಟೆಲ್ಲ ಕಾಯ್ದೆ ಹೇಳುವಂಥದ್ದು, ಇವರು ಟರಾವನ್ನು ಇವರು ಪ್ರಿಂಟ್ ಮಾಡ್ತಾರೆ, ಟೈಪನ್ನು ಹಂಚ್ತಾರೆ. ಅದು ಸಂಜು ಅವರು ಹಸ್ತಾಕ್ಷರದಲ್ಲಿ ಬರೀಬೇಕು, ಅವ್ರು ಇದರೊಳಗೆ ಹೇಳುವಂಥದ್ದು ಅವರು ತಿಳ್ಕೊಳ್ಬೇಕಿತ್ತು. ಅದು ಸರಿ ಹೇಳಾದ್ರೆ ಸರಿ. ಆ ದಾಖಲಾತಿಯನ್ನು ಕೂಡ ನಿಮಗೆ ಕೊಡ್ತಾ ಇದ್ದಾರೆ. ಇದು ನೋಡಿ, KSRTC ಮಾಹಿತಿ. KSRTCಯಲ್ಲಿ ಹೋದ ಸರ್ಕಾರದಲ್ಲಿ
87 ಹೊಸ ಬಸ್ ಬಂದಿದೆ ಅಂತ ಮಾಹಿತಿ ಕೊಡ್ತೇನೆ. 87 ಹೊಸ ಬಸ್ ಬಂದಿದೆ, ಸಿರ್ಸಿ ಘಟಕಕ್ಕೆ 28 ಬಸ್ ಬಂದಿದೆ ಅನ್ನುವಂಥದ್ದು ಮಾಹಿತಿ ಅದರಿಂದ ಪಡೆದಿರುವಂಥದ್ದು, ಆಯಿತಾ. ಸೊ ಇದನ್ನು ಶಾಸಕರು ಗಮನಿಸಬೇಕು ಎಂಬುದಾಗಿ ಹೇಳ್ತಾ ಇದ್ದಾರೆ. ಒಂದು ಆಮೇಲೆ ಹಿಂದೆ ನಾವೇನಾದರೂ ಇದು ರಸ್ತೆ ಗುಂಡಿ ಮುಂಚೆ ಅಂತ ಹೇಳುತ್ತೆ, ಎಲ್ಲ ಕಡೆಯೂ ಕೂಡ ನಾವೇ ಮಾಧ್ಯಮ ವರದಿ ಮಾಡ್ತಾ ಇರ್ತೀವಿ, ಎಲ್ಲಿ ನೋಡಿದ್ರು ಕೂಡ ಗುಂಡಿ ರಸ್ತೆ ಸರಿ ಇಲ್ಲ ಅಂತ. ಒಂದೇ ಒಂದು PWD ರಸ್ತೆ ಸರಿ ಇಲ್ಲ, PRD ರಸ್ತೆ ಯಾವುದು ಸರಿ ಇಲ್ಲ, ಸಿದ್ದಾಪುರ ಎಲ್ಲ ಕಡೆ ಕೂಡ ರಸ್ತೆ ಹಾಳಾಗಿದೆ. ಆ ರಸ್ತೆ ಸರಿ ಮಾಡಿ ಅಂತ ಕೂಡ ತಾವು ಹೇಳ್ತಿದ್ರಿ. ಅನಂತಮೂರ್ತಿ ಅವರಿಗೆ ಹಾವೇರಿ ರಸ್ತೆ ಕಾಣೋದಿಲ್ವಾ, ದೀನಕಳೆ ರಸ್ತೆ ಕಾಣೋದಿಲ್ವಾ ಅಂತ ಹೇಳ್ತೀವಿ. ಅದು ಕೂಡ ನಮ್ಮ ಸಂಸದರು ಆ ರಸ್ತೆಯನ್ನು ಗುಂಡಿ ಮುಚ್ಚುವಂಥ ಕೆಲಸ ಮಾಡಿದ್ರು. ಈಗ ಕೆಲಸ ಪ್ರಾರಂಭ ಆಗಿದೆ, ದೀನಕಳೆ ರಸ್ತೆ ಕೂಡ ಪ್ರಾರಂಭ ಆಗಿದೆ, ಹಾವೇರಿ ರಸ್ತೆ ಕೂಡ ಪ್ರಾರಂಭ ಆಗಿದೆ. ಈಗ ನಾನು ಸರ್ಕಾರ ಕೇಳ್ತಾ ಇದ್ದೇನೆ, ರಾಜ್ಯ ಸರ್ಕಾರ ಕೇಳ್ತಾ ಇದ್ದೇನೆ, ನಿಮ್ದು ಯಾವಾಗ ಹೇಳಿ, ನೀವು ಯಾವಾಗ PWD ಒಂದು ರಸ್ತೆ ಕೂಡ ಹೋಗಕ್ಕೆ ಸಾಧ್ಯ ಇಲ್ಲ. ನಾನು ನಿನ್ನೆ ಹೆಗ್ಗರಣೆ ಕಡೆ ಹೋದೆ, ಏನು ಗುಂಡಿಯನ್ನು ಗುಡಿಗೆ ಹೋದೆ, ಅಲ್ಲಿ ಗುಂಡಿ ಅಂದರೆ ಯಾವ ರಸ್ತೆ ಹೋದರೆ ಸೊಂಟನೋ ಬರ್ತದೆ, ಆಯಿತಾ, ವಾಮಿಟ್ ಬಂದಂಗೆ ಆಗ್ತದೆ. ಇಂಥ ಒಂದು ರಸ್ತೆಗಳನ್ನು ಮಾಡಿ ಏನೋ ಗುಂಡಿ ಮಾಡಿದ್ದೀವಿ, ಅದನ್ನು ಮುಚ್ಚುವಂಥ ಕೆಲಸ ಮಾಡಿದೆ. ರಿಪೇರಿ ಬಿಟ್ಕೊಡಿ ಸ್ವಾಮಿ, ನೀವು ಅಷ್ಟೇ ಅದು ಮುಚ್ಚಬೇಕಲ್ಲ. ತಾವು ಕೂಡ ಗಣೇಶನ ಹಬ್ಬದಲ್ಲೆಲ್ಲ ಕಡೆ ಓಡಾಡ್ತಾ ಇದ್ರಿ, ತಾವು ಮಾಡಿದ್ದೀರಲ್ಲ, ಯಾಕೆ ಮುಚ್ಚುವಂಥ ಕೆಲಸ ಮಾಡ್ತಾ ಇಲ್ಲ? ಈಗ ನಿಮ್ದು ಯಾವಾಗ ಹೇಳಿ. ಈಗ ಆಗಿದೆ, ಹೈವೇ ಪ್ರಾರಂಭ ಆಗಿದೆ, ನೀವು ಉತ್ತರ ಕೊಡಲೇಬೇಕು. ನಾವು ಈ ರೀತಿ ಉತ್ತರ ಕೊಡದೇ ಇದ್ದರೆ ಅದು ತಪ್ಪಾಗ್ತದೆ ಅನ್ನೋದನ್ನು ಕೂಡ ಹೇಳ್ತಾ ಇದ್ದೀವಿ. ಮತ್ತು ಇನ್ನೂ ಒಂದು ವಿಶೇಷವಾದಂತಹ ಒಂದು ವಿಚಾರವನ್ನು ಮಾಧ್ಯಮದ ಮೂಲಕವಾಗಿ ನಾನು ನಮ್ಮ ಶಾಸಕರಿಗೆ ಕೇಳ್ತಾ ಇದ್ದೀನಿ. ನೋಡಿ, ಮಂಕಾಳ ವೈದ್ಯರು ಬಹುಶಃ ತಿಂಗಳಿಗೆ ಕಮ್ಮಿ ಅನಿಸುತ್ತೆ, ಅವರು ಜನಸ್ಪಂದನ ಕಾರ್ಯಕ್ರಮ ಅಂತ, ಹೌದಾ, ಜನತಾ ದರ್ಶನ ಜನಸ್ಪಂದನ ಮಾಡ್ತಾರೆ. ಸ್ಪಾಟಲ್ಲಿ ಬೆಳಗ್ಗೆ ಸಾಯಂಕಾಲ ಕೂತ್ಕೊಂಡು ಯಾರು ಬಂದರೂ ಕೂಡ ಅವರಿಗೆ ಅವರ ಕಷ್ಟ ಕೇಳಿ ಅದನ್ನು ಸೊಲ್ಯೂಷನ್ ಕೊಡುವಂಥ ಕೆಲಸ ಮಾಡ್ತಾರೆ. ಆದರೆ ನಮ್ಮ ಶಾಸಕರು ಯಾಕೆ ಒಂದು ಜನಸ್ಪಂದನ ಕಾರ್ಯಕ್ರಮ ಮಾಡ್ತಾರೆ? ಅಲ್ಲಿ ಯಾವಾಗ ನಿಮ್ಮ ಆಫೀಸಿಗೆ ಹೋದ್ರು ವಾರಕ್ಕೆ ಮುಂಚೆ ತಾವು ಬೆಂಗಳೂರಿಗೆ ಹೋಗಿರ್ತಾರೆ, ಆಯಿತಾ. ಇದ್ರೂ ಕೂಡ ನಿಮ್ಮ ಪಟಾಲವು ನಿಮ್ಮ ಜ್ಞಾನ ತುಂಬಿಕೊಂಡಿರ್ತದೆ. ಒಬ್ಬ ಸಾಮಾನ್ಯ ವ್ಯಕ್ತಿಗಳು ಹೋಗಿ ಶಾಸಕರ ಮಾತಾಡೋಕ್ಕೆ ಆಗೋದಿಲ್ಲ, ಆಯಿತಾ. ಓಪನ್ ಆಗಿ ಕೇಳಲಿಕ್ಕೆ ಕೂಡ ಆಗೋದಿಲ್ಲ. ಕೊಟ್ಟರು ಕೂಡ ಯಾವುದಾದ್ರೂ ಒಂದು ನಿಮಗೆ ಒಂದು ಅರ್ಜಿ ಕೊಟ್ಟರೆ ಅದು ಮತ್ತು ಕಷ್ಟಪಟ್ಟಿನೇ ಗತಿ. ಆ ಅರ್ಜಿ ಫಾಲೋಅಪ್ ಮಾಡೋದು ಯಾವುದು ನಿಮ್ಮ ಆಫೀಸಲ್ಲಿ. ಆದರೆ ಸಿಸ್ಟಮ್ ತುಂಬ ಕೆಟ್ಟದಾಗಿದೆ. ನಾವು ಒಂದು ಜನಸ್ಪಂದನ ಕಾರ್ಯಕ್ರಮ ಮಾಡಿದ್ರೆ ಎವ್ರಿ ಮಂತ್ ಮಾಡ್ತಾ ಇದ್ರೆ, ಈ ಸಲ ಒಬ್ಬ ಜನಸ್ಪಂದನಕ್ಕೆ ಬಂದರು, ನೆಕ್ಸ್ಟ್ ಮಂತ್ ತಿರುಗಾ ಬರ್ತಾರೆ. ನಾವು ಹೋದ ಸಲ ಕೊಟ್ಟಿದ್ದೆ ಅಂತಂದ್ರೆ ಬಹಿರಂಗ ಗೊತ್ತಾಗ್ತದೆ, ಹೋದ ಸಲ ಕೊಟ್ಟಿದ್ರು ಇನ್ನೂ ಒಂದು ತಿಂಗಳ ಕೆಲಸ ಆಗಿಲ್ಲ ಅಂತೇಳಿ. ಆ ರೀತಿ ಪ್ರಶ್ನೆ ಮಾಡ್ಬೋದು. ತಾವು ಬೇರೆ ಶಾಸಕರನ್ನು ಹುಡ್ಕೊಂಡು ತಾವು ಕೂಡ ಎವ್ರಿ ಮಂತ್ ಒಂದು ಜನಸ್ಪಂದನ ಕಾರ್ಯಕ್ರಮ ಮಾಡಿ, ಶಾಸಕರಿಗೆ ಜನರಿಗೆ ಶಾಸಕರು ನೇರವಾಗಿ ಸಿಗಬೇಕು, ಅವ್ರ ಕಷ್ಟವನ್ನು ನೇರವಾಗಿ ಶಾಸಕರಿಗೆ ಹೇಳ್ಕೊಳ್ಬೇಕು. ನಿಮ್ಮ ಪಟಾಲನ್ನು ದಾಟ್ಕೊಂಡು ಹೋಗುವಂಥದ್ದಲ್ಲ. ಆ ರೀತಿ ಆಗದೆ ನೇರವಾಗಿ ಶಾಸಕರು ಸಿಗುವಂಥದ್ದಾಗಲಿ. ಮಂಕಾಳ ವೈದ್ಯರು ಯಾವ ರೀತಿ ಮಾಡ್ತಾ ಇದ್ದಾರೋ, ದೇಶಪಾಂಡೆಯವರು ಯಾವ ರೀತಿ ಮಾಡ್ತಾ ಇದ್ದಾರೋ, ದಿನಕರ್ ಶೆಟ್ಟಿಯವರು ಯಾವ ರೀತಿ ಮಾಡ್ತಾ ಇದ್ದಾರೋ, ಆ ರೀತಿ ತಾವು ಮಾಡಬೇಕು ಎಂಬುದಾಗಿ ನಾನಿವರು ಕೇಳ್ತಾ ಇದ್ದೇನೆ. ತಾವು ಪ್ರಶ್ನೆಗೆ ನಾನು ಕೇಳಿರುವಂಥದ್ದು ಎಲ್ಲ ಕೂಡ ವ್ಯಾಲಿಡ್ ಕ್ವಶನ್ ಆಗಿದೆ. ತಾವು ಇದಕ್ಕೆ ಒಳ್ಳೆ ರೀತಿಯಲ್ಲಿ ಉತ್ತರ ಕೊಡ್ತೀರ ಅನ್ನುವಂಥ ಭಾವನೆ ನನಗಿದೆ. ತಾವು ಕೊಟ್ಟಿಲ್ಲ ಅಂತಂದರೆ ನಾವು ಇದೆಲ್ಲ ವಿಷಯವನ್ನು ಕೂಡ ಜನರ ಮಧ್ಯೆ ತೆಗೆದುಕೊಂಡು ಹೋಗಿ ಜನರಿಗೆ ಇದು ಕನ್ವಿನ್ಸ್ ಮಾಡುವಂಥ ಕೆಲಸ ಮಾಡ್ತೇವೆ. ಬಸ್ ಸಮಸ್ಯೆ ಇರಲಿ, ಹೊಂಡ ಸಮಸ್ಯೆ ಇರಲಿ, ಆಸ್ಪತ್ರೆ ಸಮಸ್ಯೆ ಇರಲಿ, ಇದಕ್ಕೆ ಮುಂದಿನ ದಿವಸಗಳಲ್ಲಿ ತಾವೇನು ಉತ್ತರ ಕೊಟ್ಟಿಲ್ಲ, ಯಾವುದೇ ರೀತಿ ಪ್ರಶ್ನೆ ಮಾಡಿಲ್ಲ ಅಂದರೆ ಮುಂದಿನ ಜನರೇ ಉತ್ತರವನ್ನು ಕೊಡ್ತಾರೆ ಅಂತೇಳಿ ಈ ಮೂಲಕ ತಿಳಿಯಪಡಿಸ್ತಾ ಇದ್ದಾರೆ. ಜನರಿಗೆ ಕೂಡ ನಮಸ್ಕಾರ. ಈಗ ನಮ್ಮ ಉದ್ದೇಶಿಸಿ